ವೆಲ್ಕಮ್ ಬ್ಯಾಕ್. ಏಕೆ ಖಾಸಗಿ ಚಾನೆಲ್ ರಿಯಾಲಿಟಿ ಶೋನ ಸ್ಪರ್ಧಿ. ರಿಯಾಲಿಟಿ ಶೋಗಳ ಜೊತೆಗೆ ಒಂದಷ್ಟು ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಅಲ್ಲೂ ಕೂಡ ಭಾಗಿಯಾಗ್ತಾ ಇದ್ರು. ಹೀಗೆ ಟೂರ್ನಿ ಒಂದನ್ನು ಮುಗಿಸಿ ಮನೆಗೆ ಬಂದಿದ್ದ ಸ್ಪರ್ಧಿಗೆ ಶಾಕ್ ಆಗಿತ್ತು. ಸ್ನೇಹಿತೆಯ ಇನ್ಸ್ಟಾಗ್ರಾಮ್ಗೆ ಬಂದ ಮೆಸೇಜ್ ಬೆಚ್ಚಿ ಬೀಳಿಸಿತ್ತು. ರಿಯಾಲಿಟಿ ಶೋ ಮಹಿಳಾ ಸ್ಪರ್ಧಿಗೆ ಬ್ಲ್ಯಾಕ್ ಮೇಲ್. ಟಾಯ್ಲೆಟ್ನಲ್ಲಿ ವಿಡಿಯೋ ರೆಕಾರ್ಡ್ ಮಾಡಿ ಧಮ್ಕಿ. ಸಿನಿಮಾ ಇಂಡಸ್ಟ್ರಿಯಲ್ಲಿ ಇತ್ತೀಚೆಗೆ ಸ್ಪೋರ್ಟ್ಸ್ ಆಕ್ಟಿವ್ನೆಸ್ ಜಾಸ್ತಿ ಆಗಿದೆ. ಸೆಲೆಬ್ರಿಟಿಗಳು, ಸಿನಿಮಾ, ಸೀರಿಯಲ್ ನಟ ನಟಿಯರು ಸೇರ್ಕೊಂಡು ಕಬಡ್ಡಿ, ಕ್ರಿಕೆಟ್, ಟೆನ್ನಿಸ್ ಟೂರ್ನಿಯಲ್ಲಿ ಭಾಗಿಯಾಗ್ತಾರೆ. ಇತ್ತೀಚೆಗೆ ಕೋರಮಂಗಲದ ಇಂಡೋರ್ ಸ್ಟೇಡಿಯಂನಲ್ಲಿ ಕ್ರಿಕೆಟ್ ಆಯೋಜನೆ ಮಾಡಲಾಗಿತ್ತು. ಈ ಟೂರ್ನಮೆಂಟ್ನಲ್ಲಿ ಸಿನಿಮಾ ನಟಿಯರು, ರಿಯಾಲಿಟಿ ಶೋ ಸ್ಪರ್ಧಿಗಳು ಭಾಗಿಯಾಗಿದ್ರು. ಪ್ಯಾಟೆ ಹುಡುಗಿ ಹಳ್ಳಿ ಲೈಫ್ ಕಾರ್ಯಕ್ರಮದ ಟಾಪ್ 5 ಸ್ಪರ್ಧಿ ಕೂಡ ಸ್ನೇಹಿತೆಯ ಜೊತೆ ಟೂರ್ನಿಯಲ್ಲಿ ಭಾಗಿಯಾಗಿದ್ರು. ಆಗ ವಾಶ್ರೂಮ್ಗೆ ಹೋಗಿದ್ರು. ಅಷ್ಟರಲ್ಲಿ ಅಪರಿಚಿತನೊಬ್ಬ ಬೆತ್ತಲೆ ಫೋಟೋ, ವಿಡಿಯೋ ರೆಕಾರ್ಡ್ ಮಾಡಿಕೊಂಡು 2 ದಿನಗಳ ಬಳಿಕ ಆಕೆಯ ಸ್ನೇಹಿತೆಗೆ ಕಳುಹಿಸಿದ್ದ. ಇನ್ಸ್ಟಾದಲ್ಲಿ ಸ್ವಾನ್ ಎಂಬ ಫೇಕ್ ಐಡಿ ಕ್ರಿಯೇಟ್ ಮಾಡಿಕೊಂಡಿದ್ದ ಅಪರಿಚಿತ ವ್ಯಕ್ತಿ ರಿಯಾಲಿಟಿ ಶೋ ಸ್ಪರ್ಧಿಯ ಸ್ನೇಹಿತೆ ಅಕೌಂಟ್ಗೆ ಪರ್ಸನಲ್ ಆಗಿ ವಿಡಿಯೋ ಕಳಿಸಿದ್ದ. ಇದನ್ನ ನೋಡಿ ಶಾಕ್ ಆದ ಸ್ನೇಹಿತೆ ಪ್ರಶ್ನೆ ಮಾಡಿದ್ದಾಳೆ. ಈ ವೇಳೆ ಇದನ್ನ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡ್ತೀನಿ, ಶೇರ್ ಮಾಡೋದು ಬೇಡ ಅಂದ್ರೆ ಹಣ ಕೊಡಿ ಅಂತ ಹಣಕ್ಕೆ ಬೇಡಿಕೆ ಇಟ್ಟಿದ್ದ. ಇಂತಹ 3-4 ವಿಡಿಯೋ, ಫೋಟೋಗಳನ್ನ ಕಳಿಸಿದ್ದ. ವಿಡಿಯೋ ಡಿಲೀಟ್ ಮಾಡುವಂತೆ ಮನವಿ ಮಾಡಿದ್ರು. ಡಿಲೀಟ್ ಮಾಡದಿದ್ದಾಗ ಪೊಲೀಸರಿಗೆ ದೂರು ನೀಡಿದ್ದಾರೆ. ಪ್ರಕರಣ ದಾಖಲಿಸಿಕೊಂಡಿರುವ ಸೈಬರ್ ಕ್ರೈಂ ಪೊಲೀಸರು ಸಿಕ್ಕಿರುವ ಎವಿಡೆನ್ಸ್ ಅನ್ವಯ ಆರೋಪಿ ಪತ್ತೆಗೆ ಮುಂದಾಗಿದ್ದಾರೆ. ಮೇಲ್ನೋಟಕ್ಕೆ ಇದೊಂದು ಫೇಕ್ ಐಡಿ ಅಂತ ಗೊತ್ತಾಗಿದೆ. ಆತನ ಬೆನ್ನಟ್ಟಿದ್ದು ಬ್ಲ್ಯಾಕ್ ಮೇಲ್ ಮಾಡಿ ಹಣ ಹಾಕಿಸಿಕೊಂಡಿರೋ ಶಂಕೆಗಿದ್ದು ಆರೋಪಿ ಪತ್ತೆಗೆ ಬಲೆ ಬೀಸಿದ್ದಾರೆ. ಮಾದೇಶ್, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು. ದ್ವಿತೀಯ ಪಿಯು ಹಾಗೂ ಎಸ್ಎಸ್ಎಲ್ಸಿ ಪರೀಕ್ಷೆಗೆ ಕೆಲ ದಿನಗಳಷ್ಟೇ ಬಾಕಿ ಇದ್ದು ವಿದ್ಯಾರ್ಥಿಗಳು ಓದೋದ್ರಲ್ಲಿ ಬ್ಯುಸಿ ಆದ್ರೆ ಪರೀಕ್ಷೆಗೆ ಬೇಕಾದ ತಯಾರಿಯನ್ನ ಶಿಕ್ಷಣ ಇಲಾಖೆ ಮತ್ತು ಪರೀಕ್ಷಾ ಮಂಡಳಿ ಮಾಡಿಕೊಳ್ತಿದೆ. ಹಾಗಾದ್ರೆ ಮುಖ್ಯ ಪರೀಕ್ಷೆಗಳ ಬಗ್ಗೆ ಏನೆಲ್ಲ ಅಪ್ಡೇಟ್ಸ್ ನೋಡ್ಕೊಂಡ್ಬರೋಣ. ಎಸ್ಎಸ್ಎಲ್ಸಿ ಹಾಗೂ ದ್ವಿತೀಯ ಪಿಯು ಪರೀಕ್ಷೆಗೆ ದಿನಗಣನೆ. ಪರೀಕ್ಷಾ ಸಿದ್ಧತೆ ಶುರು. ಈ ಬಾರಿಯೂ ವೆಬ್ ಕಾಸ್ಟಿಂಗ್. ಮಕ್ಕಳ ಭವಿಷ್ಯದ ಮುಖ್ಯ ಘಟ್ಟವಾಗಿರೋ ಎಸ್ಎಸ್ಎಲ್ಸಿ ಹಾಗೂ ದ್ವಿತೀಯ ಪಿಯು ಪರೀಕ್ಷೆಗಳು ಹತ್ತಿರವಾಗ್ತಿವೆ. ಹೀಗಾಗಿ ಶಿಕ್ಷಣ ಇಲಾಖೆ ಹಾಗೂ ಕರ್ನಾಟಕ ರಾಜ್ಯ ಪರೀಕ್ಷಾ ಮಂಡಳಿ ಸಕಲ ಸಿದ್ಧತೆ ಮಾಡಿಕೊಂಡಿದ್ದು ಪರೀಕ್ಷೆಯ ಸಿದ್ಧತೆಗಳ ಬಗ್ಗೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಸುದ್ದಿಗೋಷ್ಠಿ ನಡೆಸಿದರು. ಇನ್ನು ಈ ಬಾರಿ ದ್ವಿತೀಯ ಪಿಯು ಪರೀಕ್ಷೆ 1 ಫೆಬ್ರವರಿ 28ರಿಂದ ಆರಂಭವಾಗಿ ಮಾರ್ಚ್ 17ರವರೆಗೆ ನಡೆಯಲಿದೆ. ಒಟ್ಟು 7,10,363 ವಿದ್ಯಾರ್ಥಿಗಳು ನೋಂದಾಯಿಸಿಕೊಂಡಿದ್ದಾರೆ. 1217 ಪರೀಕ್ಷಾ ಕೇಂದ್ರಗಳಲ್ಲಿ ಪರೀಕ್ಷೆ ನಡೆಯುತ್ತೆ. ಎಸ್ಎಸ್ಎಲ್ಸಿ ಪರೀಕ್ಷೆ ಮಾರ್ಚ್ 18ರಿಂದ ಆರಂಭವಾಗಿ ಏಪ್ರಿಲ್ 2ರವರೆಗೆ ನಡೆಯಲಿದೆ. ಒಟ್ಟು 9,02,889 ವಿದ್ಯಾರ್ಥಿಗಳು ನೋಂದಾಯಿಸಿಕೊಂಡಿದ್ದು 2,871 ಪರೀಕ್ಷಾ ಕೇಂದ್ರಗಳಲ್ಲಿ ಪರೀಕ್ಷೆ ನಡೆಯಲಿದೆ. ಎರಡನೇ ಪಿಯುಸಿ, ಸೆಕೆಂಡ್ ಇಯರ್ ಪಿಯುಸಿ 28ರಿಂದ 17, ಅಂದರೆ ಈ ತಿಂಗಳು 28ರಿಂದ ಮುಂದಿನ ತಿಂಗಳು 17ರವರೆಗೂ ಫಸ್ಟ್ ಎಕ್ಸಾಮ್ ನಡೀತದೆ. ಮತ್ತು ಎಸ್ಎಸ್ಎಲ್ಸಿನೂ ಕೂಡ ಇನ್ನು 1 ತಿಂಗಳು ಎಕ್ಸಾಕ್ಟ್ಲಿ 18ರಿಂದ ಮಾರ್ಚ್ 18ರಿಂದ ಸೆಕೆಂಡ್ ಏಪ್ರಿಲ್ ಅಲ್ಲಿವರೆಗೂ ಕೂಡ ನಡೀತದೆ. ಮಾರ್ಚ್ 18 ಪ್ರಥಮ ಭಾಷೆ, ಮಾರ್ಚ್ 23 ವಿಜ್ಞಾನ, ಮಾರ್ಚ್ 25 ದ್ವಿತೀಯ ಭಾಷೆ, ಮಾರ್ಚ್ 28 ಗಣಿತ, ಮಾರ್ಚ್ 30 ತೃತೀಯ ಭಾಷೆ, ಏಪ್ರಿಲ್ 2 ಸಮಾಜ ವಿಜ್ಞಾನ. ಪರೀಕ್ಷೆ ವೇಳೆ ಯಾವುದೇ ರೀತಿ ಅಕ್ರಮ ಆಗದಂತೆ ಪರೀಕ್ಷಾ ಕೇಂದ್ರಗಳಲ್ಲಿ ವೆಬ್ಕಾಸ್ಟಿಂಗ್ ಅಳವಡಿಸಲಾಗಿದೆ. ಜೊತೆಗೆ ಈಗಾಗಲೇ ಉತ್ತಮ ಫಲಿತಾಂಶಕ್ಕಾಗಿ ಪ್ರತಿ ಜಿಲ್ಲೆಗಳಲ್ಲೂ ಡಿಡಿಪಿಐ, ಬಿಇಒಗಳು ಹಾಗೂ ಶಿಕ್ಷಕರು ಪ್ರತಿ ವಿದ್ಯಾರ್ಥಿಗಳ ಮೇಲೂ ವಿಶೇಷ ಗಮನ ಹರಿಸಿದ್ದು ಈಗಾಗಲೇ ಮಾಡೆಲ್ ಪ್ರಶ್ನೆ ಪತ್ರಿಕೆಗಳನ್ನೂ ಸಹ ವಿದ್ಯಾರ್ಥಿಗಳಿಗೆ ಅಭ್ಯಾಸ ಮಾಡಿಸಲಾಗಿದೆ. ಜೊತೆಗೆ ವಾಸಸ್ಥಳದಿಂದ ಪರೀಕ್ಷಾ ಕೇಂದ್ರಕ್ಕೆ ಬರುವ ಮಕ್ಕಳಿಗೆ ಪ್ರಯಾಣದಲ್ಲಿ ತೊಂದರೆ ಆಗದಂತೆ ಬಿಎಂಟಿಸಿ ಹಾಗೂ ಕೆಎಸ್ಆರ್ಟಿಸಿ ಬಸ್ನಲ್ಲಿ ಉಚಿತ ವ್ಯವಸ್ಥೆ ಮಾಡಲಾಗಿದೆ. ಸೊ ಬಿಎಂಟಿಸಿ ಮತ್ತು ಕೆಎಸ್ಆರ್ಟಿಸಿ ಬಸ್ಗಳಲ್ಲಿ ಮೋಸ್ಟ್ಲಿ ಹಾಲ್ ಟಿಕೆಟ್ ತೋರಿಸಿದ್ರೆ ಅವರಿಗೆ ಫ್ರೀಯಾಗಿ, ಮೋಸ್ಟ್ಲಿ ಯಾವಾಗಲೂ ಇತ್ತು ಅನ್ಸುತ್ತೆ, ಅದನ್ನ ಫ್ರೀಯಾಗಿ ಮಾಡಿದ ಅಲ್ಲ, ಫ್ರೀಯಾಗಿ ಬಸ್ ಕೊಟ್ರೂ ಬಸ್ ಆ ಟೈಮಿಗೆ ಕಾಯಬೇಕು. ಆ ವ್ಯವಸ್ಥೆನೂ ಕೂಡ ನಮ್ಮ DC ಅವರಿಗೆ ನಾನು ಹೇಳಿದ್ದೀನಿ, ಅಲ್ಲಿರ್ತಕ್ಕಂಥ ಆಫೀಸರ್ಸ್ನ ಕುತ್ಕೊಂಡು ಮಾತಾಡಿ ಅಂತ ಹೇಳಿ. ಫೆಬ್ರವರಿ 28 ಕನ್ನಡ ಅರಬಿಕ್,
ಮಾರ್ಚ್ 2 ಭೂಗೋಳಶಾಸ್ತ್ರ, ಸಂಖ್ಯಾಶಾಸ್ತ್ರ, ಮನಃಶಾಸ್ತ್ರ. ಮಾರ್ಚ್ 3 ಇಂಗ್ಲಿಷ್. ಮಾರ್ಚ್ 4 ತಮಿಳು, ತೆಲುಗು, ಮಲಯಾಳಂ, ಮರಾಠಿ, ಉರ್ದು, ಸಂಸ್ಕೃತ, ಫ್ರೆಂಚ್. ಮಾರ್ಚ್ 5 ಇತಿಹಾಸ. ಮಾರ್ಚ್ 6 ಭೌತಶಾಸ್ತ್ರ. ಮಾರ್ಚ್ 7 ಐಚ್ಛಿಕ ಕನ್ನಡ, ವ್ಯವಹಾರ ಅಧ್ಯಯನ, ಭೂಗರ್ಭಶಾಸ್ತ್ರ. ಮಾರ್ಚ್ 9 ರಸಾಯನಶಾಸ್ತ್ರ, ಶಿಕ್ಷಣಶಾಸ್ತ್ರ, ಮೂಲಗಣಿತ. ಮಾರ್ಚ್ 10 ಅರ್ಥಶಾಸ್ತ್ರ. ಮಾರ್ಚ್ 11 ತರ್ಕಶಾಸ್ತ್ರ, ವಿದ್ಯುನ್ಮಾನ ಶಾಸ್ತ್ರ, ಗೃಹ ವಿಜ್ಞಾನ. ಮಾರ್ಚ್ 12 ಹಿಂದಿ. ಮಾರ್ಚ್ 13 ರಾಜ್ಯಶಾಸ್ತ್ರ. ಮಾರ್ಚ್ 14 ಲೆಕ್ಕಶಾಸ್ತ್ರ, ಗಣಿತ. ಮಾರ್ಚ್ 16 ಸಮಾಜಶಾಸ್ತ್ರ, ಜೀವಶಾಸ್ತ್ರ, ಗಣಕ ವಿಜ್ಞಾನ. ಮಾರ್ಚ್ 17 ಹಿಂದೂಸ್ತಾನಿ, ಸಂಗೀತ, ರಿಟೇಲ್, ಆಟೋಮೊಬೈಲ್, ಆರೋಗ್ಯ ರಕ್ಷಣೆ. ಒಟ್ನಲ್ಲಿ ಎಸ್ಎಸ್ಎಲ್ಸಿ ಹಾಗೂ ದ್ವಿತೀಯ ಪಿಯು ಪರೀಕ್ಷೆಗೆ ಬೇಕಾದ ಎಲ್ಲಾ ತಯಾರಿಗಳನ್ನು ಶಿಕ್ಷಣ ಇಲಾಖೆ ಮಾಡಿಕೊಂಡಿದ್ದು, ಮತ್ತೊಂದು ಕಡೆ ವಿದ್ಯಾರ್ಥಿಗಳು ಪರೀಕ್ಷೆಯ ತಯಾರಿ ನಡೆಸುತ್ತಿದ್ದಾರೆ. ಕಾರ್ತಿಕ್, ನ್ಯೂಸ್ 18 ಕನ್ನಡ, ಬೆಂಗಳೂರು.